ಕನ್ನಡದ ಬಿಗ್ ಬಾಸ್ 12 ಫಿನಾಲೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಉಳಿದಿರುವಂತ 6 ಸ್ಪರ್ಧಿಗಳಲ್ಲಿ ಕಪ್ ಗೆಲ್ಲೋದು ಯಾರ ಕೈ ಮೇಲಾಗತ್ತೆ? ದೊಡ್ಡ ಮನೆ ಟ್ರೋಫಿ ಗಿಲ್ಲೀಗ, ಅಶ್ವಿನಿ ಗೌಡಾಗ. ಎಲ್ಲೆಲ್ಲೋ ಮಂಡ್ಯ ಹೈದ ಗಿಲ್ಲಿ ನಟನ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಬಿಡದಿಯ ಜಾಲಿವುಡ್ ಬಳಿ ಅಭಿಮಾನಿಗಳು ಲಗ್ಗೆ ಇಡ್ತಾ ಇದ್ದಾರೆ. ಗಿಲ್ಲಿ ಕಟೌಟ್ ಹಾಕಿ ಅಭಿಮಾನಿಗಳಿಂದ ಜೈಕಾರ ಕೂಗ್ತಾ ಇದ್ದಾರೆ. ಜಾಲಿವುಡ್ ಮುಂಭಾಗ ಗಿಲ್ಲಿ ಮತ್ತೆ ಕಾವ್ಯ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ರಘು, ರಕ್ಷಿತಾ ಶೆಟ್ಟಿ, ಧನುಷ್ ಗೆಲ್ತಾರ ಟ್ರೋಫಿ ಅನ್ನುವಂತ ಆಯಾಮದಲ್ಲಿ ಕೂಡ ಒಂದಷ್ಟು ಮಂದಿ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ 99.9% ಎಲ್ಲರೂ ಹೇಳ್ತಾ ಇರೋದು ಗಿಲ್ಲಿ 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 ಬಿಟ್ಟು ಬೇರೆ ಹೆಸರು ಯಾರು ಹೇಳ್ತಾ ಇಲ್ಲ. ಯಾಕಂತಂದ್ರೆ ಒಂಥರ ಒನ್ ಮ್ಯಾನ್ ಶೋ ಅಂತಾರಲ್ಲ, ಹಂಗೆ ಯಾವುದೇ ಟಾಸ್ಕ್ ಇರಲಿ ಅಥವಾ ಪ್ರತಿದಿನ ಒಂದಲ್ಲ ಒಂದು ಕಾಮಿಡಿಗಳನ್ನ ಆತ ಮಾಡ್ತಾ ಇದ್ದ. ನೋಡಿ, ಈಗ ಬಿಗ್ ಬಾಸ್ ಸೀಸನ್ 12ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ನೋಡೋಣ. ಸರ್, ನಮಗೆ ಗಿಲ್ಲಿ ಗೆಲ್ಲಬೇಕು ಅಂದ್ಕೊಂಡು ತುಂಬ ಇಷ್ಟ ಇದೆ. ಯಾಕಂದರೆ ಫ್ರಾಂಕಾಗಿ ಆಡಲ್ಲ, ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿದೆ, ಫೇಕ್ ಆಟ ಆಡ್ತಿಲ್ಲ. ಫ್ರಾಂಕ್ ಚೆನ್ನಾಗಿ ರೈತರ ಮಕ್ಕಳು ಬೆಳೀಬೇಕು. ಅವರು ಇರೋದ್ರಿಂದನೇ ನಮ್ಗೆ ಅನ್ನ ಇದೆಲ್ಲ ಸಿಕ್ಕೋದು. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು ಸರ್. ಗಿಲ್ಲಿ ಇಲ್ಲ ಅಂದ್ರೆ ಧನುಷ್ ಗೆಲ್ಬೇಕು. ಧನುಷ್ ರನ್ನರ್ ಅಪ್ ಆಗ್ಬೇಕು, ಇಲ್ಲ ಅಂದ್ರೆ ಗಿಲ್ಲಿ ಗೆಲ್ಬೇಕು ಅನ್ಕೋತೀನಿ. ಓಟು ಗಿಲ್ಲಿ ಧನುಷ್ 50-50. ಬಿಗ್ ಬಾಸ್ ಶೋ ಡೈಲಿ ನೋಡ್ತಾ ಇದ್ವಿ. ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಮಾಡ್ತಾನೆ ಚೆನ್ನಾಗಿದೆ. ಎಲ್ಲ ತರ ಕಾಮಿಡಿನೂ ಇಷ್ಟ. ಯಾವ ತರ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ತರನೂ ಇಷ್ಟ. ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಗೆಲ್ಬೇಕು. ಒಳ್ಳೆ ಮನ್ಸ, ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ, ಅವರೇ ಗೆಲ್ಬೇಕು. ಒಳ್ಳೆ ವೋಟಿಂಗು ಬಿದ್ದಿದೆ, ಅವರೇ ಗೆಲ್ಬೇಕು. ಹೊಸ ಹೊಸ ಡೈಲಾಗ್ ಹೊಡೆದಿದ್ರು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ. ಒಂಥರ ಅವರು ಕ್ಲೀನಾಗಿ ಇದು ಮಾಡಿದ್ದಾರೆ. ಹಳೆ ಇದರಲ್ಲಿ ಹಳ್ಳಿಯವರು ಅದ್ರ ತಕ್ಕನಾಗಿ ನಮ್ಮ ಇದರಲ್ಲಿ ಕರೆಕ್ಟಾಗಿ ಇದಾಗವ್ರೆ. ಅವರೇ ಗೆಲ್ಬೇಕು. ರನ್ನರ್ ಅಪ್ ರಕ್ಷಿತಾ ಸರಿಯಮ್ಮ, ರಕ್ಷಿತಾ ಕಾವ್ಯ, ಇಬ್ರಲ್ಲೊಬ್ಬರು ಸಾಕು. ಇಲ್ಲಿ ರಕ್ಷಿತಾ ಗೆಲ್ಬೇಕು. ಇಲ್ಲಿ ಫಸ್ಟ್, ರಕ್ಷಿತಾ ಸೆಕೆಂಡ್. ಬೇರೆಯವ್ರು ಇದ್ದಾರೆ, ಬಟ್ ಅದೇನು ಗೊತ್ತಾ, ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ಗಿಲ್ಲಿ ಸ್ಟಾರ್ಟಿಂಗ್ ಇಂದ ಅವ್ನ ಕಾಮಿಡಿಯಿಂದನೂ ನೋಡ್ಕೊಂಡ್ ಬಂದಿದ್ದೀವಿ. ರಕ್ಷಿತಾ ಅವಳ ಏಜ್ ಲಿಮಿಟಿಗೆ ಮೀರಿ ಅವಳು ಚಿಂತನೆ ಮಾಡ್ತಾಳೆ, ಅದು ತುಂಬ ಇಷ್ಟ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಅವ್ನು ಇರೋದು ನ್ಯಾಚುರಲ್ ಆಗಿದ್ದಾನೆ. ಅವನೇನು ಅನ್ಸಲ್ಲ ನಮಗೆ. ಒಂದು ಯಾವುದೇ ರೀತಿ ಆಗ್ಬೋದು, ಒಂದು ನೇರವಾಗಿ ಮಾತಾಡ್ತಾನೆ ಅವನು. ಹಾಗೇನೆ ಅವನು ಒಂದು ಕಾಮಿಡಿ ಮಾಡಿದ್ರು ಅಷ್ಟೇ, ಅಥವಾ ಏನಾದ್ರು ಜಗಳ ಮಾಡಿದ್ರು ಅಷ್ಟೇ, ಒಂದು ಏನಾದರೂ ಸ್ಟ್ರಾಟಜಿ ಮಾಡಿದ್ರು ಒಂದು ವಿಷಯ ಇರುತ್ತೆ ಅವನಲ್ಲಿ. ಸುಮ್ಮನೆ ಸ್ಟ್ರಾಟಜಿ ಮಾಡೋದು, ಸುಮ್ಮನೆ ಜಗಳ ಮಾಡೋದು ಆ ಥರ ಮಾಡಿರಲ್ಲ ಅವನು. ಸೊ ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಸರ್, ಪಕ್ಕ 100% ಗಿಲ್ಲಿನೇ ಸರ್. ನಾವೆಲ್ಲ ಓಟ್ ಹಾಕಿರೋದೇ ಗಿಲ್ಲಿಗೆ ಸರ್. ಅವ್ನು ಒಳ್ಳೆ ಆಟ ಆಡ್ತಾ ಇದ್ದಾನೆ. ಬಡವ್ರ ಮಗ, ರೈತರ ಮಗ. ಫಸ್ಟ್ ಆಫ್ ಆಲ್ ಅವನು ತುಂಬಾ ಕಷ್ಟದಿಂದ ಬಂದವನೇ. ಅವ್ನು ಗೆಲ್ಬೇಕು ಅಂತಾನೆ ಆಸೆಯಿಂದ ನಾವು ಗೆಲ್ಸ್ತಾ ಇದ್ದೀವಿ ಸರ್. 24 hours ನೋಡ್ತಾನೆ ಇರ್ತೀವಿ ಸರ್. ಯಾವಾಗ ಅಂದ್ರೆ ಅವ್ನು ಆನ್ಲೈನ್ ನೋಡ್ತಾ ಇರ್ತೀವಲ್ಲ, ಚಿಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ಸರ್. ದೊಡ್ಡ ದೋಸೆ ಕೊಡು, ಚಿಕ್ಕ ಚಟ್ನಿ ಕೊಡು, ಅದು ಸೂಪರ್ ಡೈಲಾಗ್ ಇದೆ ಸರ್. ಜೊತೆ ಫ್ಯಾನ್ಗಳೆಲ್ಲ ಅವ್ರಿಗೆ ಹಿಂದೆ ಸಪೋರ್ಟ್ ಇದ್ದಾರೆ. ಸುದೀಪ್ ಫ್ಯಾನ್ಗಳು ಸಪೋರ್ಟ್ ಇದ್ದಾರೆ. 100% ಬಂದೇ ಬರ್ತಾ ನೋಡಿ ಸರ್. ಪಟಾಕಿ ಹೊಡೆದಂಗೆ ಹೊಡಿತಾನೆ ಬಿಡಿ ಸರ್ ಅವರು. ತುಂಬಾ ನಾವು ದರ್ಶನ್ ಫ್ಯಾನ್ ಆಗಿ ನಾವು ಹೇಳ್ತಾ ಇದ್ದೀವಿ ಸರ್. ಫುಲ್ ಸಪೋರ್ಟ್ ನಮ್ಮ ದರ್ಶನ್ ಸರ್ ಕಡೆಯಿಂದ ಅವ್ನು ತುಂಬಾ ಫ್ಯಾನ್ ಇದ್ದಾರೆ ಸರ್. ಗಿಲ್ಲಿನೇ, ಅಫ್ಕೋರ್ಸ್ ಗಿಲ್ಲಿನೇ ಗೆಲ್ಲೋದು. ಫ್ರಮ್ ಡೇ 1 ಇಂದ ಅವ್ನು ಅದೇ ಥರ ಇದ್ದಾನೆ. ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲದನ್ನು ಮಾಡ್ತಾನೆ ಇದ್ದಾನೆ. ಅದಕ್ಕೋಸ್ಕರ ಅವನೇ ಗೆಲ್ಲಬೇಕು, ಅವ್ನು ಗೆಲ್ತಾನೆ. ರಕ್ಷಿತಾ ಶೆಟ್ಟಿ ಎಲ್ಲ ಇವಾಗ ಹೆಂಗೆ ಅಂದರೆ ಪೋಟ್ರೆ ಮಾಡ್ತಾ ಇದ್ದಾಳೆ ಅವಳು. ನಾನು ಚೆನ್ನಾಗಿರ್ಬೇಕು ಅನ್ನೋ ಥರ ಮಾಡ್ತಾಳೆ. ಅವಳದು ಅರ್ಧ ಫೇಕ್ ಅನ್ಸುತ್ತೆ ಅವಳದು. ಯಾರ್ದು? ಡ್ರಾಮಾ ಅಂದರೆ ಅವಳದು ಇರಬೇಕು ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತಿದ್ದೀನಿ ಅನ್ಸುತ್ತೆ. ಸ್ವಲ್ಪ ದಿನ ಮಾಳು ಜೊತೆಗಿದ್ಲು, ಆಮೇಲೆ ಸ್ವಲ್ಪ ದಿನ ರಘುವಣ್ಣ ಅಂತ ಹೋದ್ಲು. ಹಾಗೆ ಗಿಲ್ಲಿ ಆ ಥರ ಯಾರನ್ನೂ ಡಿಪೆಂಡೆಂಟ್ ಆಗಿಲ್ಲ. ಅವ್ನ ಆಟ ನಾವು ಆಡ್ಕೊತ ಬರ್ತಿದ್ದಾನೆ. ರನ್ನರ್ ಅಪ್ ನನ್ನ ಪ್ರಕಾರ ರಘು ಆಗ್ತಾನೆ ಅನ್ಸುತ್ತೆ. ಮ್ಯೂಟೆಂಟ್ ರಘು ಆಗ್ಬೋದು. ಗಿಲ್ಲಿನೇ ಸರ್, ಫಸ್ಟಿಂದ ನೋಡ್ತಾ ಇದ್ದೀನಿ. ಅವರಂದರೆ ನನಗೆ ತುಂಬ ಇಷ್ಟ. ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಅವರಿದ್ರೆ ತುಂಬ ಟೈಮ್ ಪಾಸ್ ಆಯಿತು ಬಿಗ್ ಬಾಸ್. ಎಲ್ಲ ಕಾಮಿಡಿನೂ ಇಷ್ಟನೇ. ಕಾವು ಅನ್ಕೊಂಡು ತಿರುಗ್ತಾ ಇರ್ತಾರಲ್ಲ, ಅದು ಇಷ್ಟ.
ಎಲ್ಲ ಇಷ್ಟ ಆಯ್ತು, ಅವರೇ ಗೆಲ್ಲೋದು 100%. ಯಾರು ಗೆಲ್ತಾರೆ ಬಿಗ್ ಬಾಸ್? ಗಿಲ್ಲಿ ಚಪ್ಪು. ಗಿಲ್ಲಿನೇ ಗೆಲ್ಲದ್ ಪಕ್ಕ. ಯಾಕಂದ್ರೆ ರೈತರ ಮಕ್ಕಳು ಬೆಳಿಬೇಕು, ನಾವು ರೈತರು, ಹಾಗಾಗಿ ನಾವು ಗಿಲ್ಲಿಗೆ ವೋಟ್ ಮಾಡಿರೋದು. ಡೈಲಿ ನೋಡ್ತೀವಿ. ಅದೇ ನಾನು ನೋಡ್ತಿರೋದು ಸೀಸನ್ 10ರಿಂದ ನೋಡ್ತಿದ್ದೀನಿ. ಇವಾಗ 3 ವರ್ಷದಿಂದ ನೋಡ್ತಿದ್ದೀನಿ. ಅದೇ ರೈತರ ಮಕ್ಕಳು ಗೆಲ್ಲೇಬೇಕು ಅಷ್ಟೇ. ನಾನು ಅಶ್ವಿನಿ ಎಲ್ಲ ರಕ್ಷಿತ ಆಗ್ಬೋದು. ಈ ಸಲ ಕಪ್ಪು ಗಿಲ್ಲಿ ಪಕ್ಕ. ಅವರೇ ಗೆಲ್ತಾರೆ. ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದ್ರೆ ತಾನೇ ನಮ್ಮ ರಾಜ್ಯ ದೇಶ ಎಲ್ಲ ಉದ್ಧಾರ ಆಗೋದು. ಅದಕ್ಕೋಸ್ಕರ ಗಿಲ್ಲಿ ನಟಂಗೆ ನೀವು ವೋಟ್ ಮಾಡಿ ಕೂಡ ನಾವು ವೋಟ್ ಮಾಡ್ತೀವಿ. ಆಲ್ರೆಡಿ ಗಿಲ್ಲಿ ನಟಂಗೆ ವೋಟ್ ಆಗಿದೆ. ಹೌದು, ಡೈಲಿ ನೋಡ್ತೀವಿ. ಈ ಸರ್ತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಬರ್ತಾರೆ. ಅಂದರೆ ಅವರು ಆಡೋ ಮಾತಿಂದ ಅವ್ರದ್ದು ಆ್ಯಕ್ಟಿವಿಟೀಸ್ ಆಗಲಿ ಈ ಥರ ಎಲ್ಲ ನೋಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು ಅವ್ರ ನಡುವೆ ಸಖತ್ ಕಾಂಪಿಟೇಷನ್ ಇದೆ. ಗಿಲ್ಲಿ ಅವರು ಬರ್ತಾರೆ ಈ ಸತಿ, ಅವರೇ ಬರಬೇಕು. ಯಾಕಂದರೆ ಕಷ್ಟದಿಂದ ಬಂದ ಪ್ರತಿಭೆಗಳನ್ನು ನಾವು ನೆಕ್ಸ್ಟ್ ಮುಂದೆ ಮೂವ್ ಆನ್ ಮಾಡಬೇಕು. ಅವರು ಕಷ್ಟಪಟ್ಟು ಬಂದಿದ್ದಾರೆ. ಹೇಳಿ. ಹೌದು, ಪ್ರತಿಭೆಗೆ ನಾವು ಬೆಲೆ ಕೊಡಬೇಕು. ಅದು ಅವರು ಡಿಸೈನ್. ಗಿಲ್ಲಿ ಬಿಟ್ರೆ ಒಂದು ಫೇಮು ನೇಮು ಒಂದು ಲೈನ್ಸ್ ಅದು ನೋಡಿ ಗಿಲ್ಲಿ ಬಿಟ್ರೆ ನನಗೆ ಯಾರು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಗಿಲ್ಲಿ ಫ್ಯಾನು ಸರ್, ಅದಕ್ಕೆ ಗಿಲ್ಲಿನೇ ಗೆಲ್ಲೋದು. ಅಂದರೆ ಅವನು ಅಭಿಮಾನಿಗಳು ಅವನಿಗೆ ಅಷ್ಟೊಂದು ಹಚ್ಕೊಂಡಿದ್ದಾರೆ. ಆಮೇಲೆ ಗಿಲ್ಲಿನೂ ಅಭಿಮಾನಿಗಳ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಅದಕ್ಕೆ ಡೈಲಾಗ್ ಅಂದರೆ ನಮ್ಗೆ ಇಷ್ಟ ಆಗಿರೋದು ಇದು ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಸರ್. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಕಪ್ ಗೆಲ್ಲೋದು ಪಕ್ಕ. ಯಾಕಂದ್ರೆ ಅವ್ನು ತುಂಬಾ ಕಷ್ಟದಿಂದ ಬಂದಿದ್ದಾನೆ, ಬಡವ್ರ ಮಗ, ರೈತರ ಮಗ. ಸೊ ಹಂಗಾಗಿ ಗೆಲ್ಬೇಕು. ಅವ್ರು ಆಟ ಆಡಿದ್ದು ಯಾವ ಆಟ ಇಷ್ಟ ಆಯ್ತು ಸರ್ ನಿಮಗೆ? ಅವ್ರು ಜಗಳ ಮಾಡೋದೇ ಇಷ್ಟ, ಇರಿಟೇಟ್ ಮಾಡೋದೇ ಇಷ್ಟ. ಮತ್ತೆ ಕಾಮಿಡಿ ಸರ್ ಹೇಗಿದೆ? ಕಾಮಿಡಿ ಸೆನ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಅಂದರೆ ಬಿಗ್ ಬಾಸ್ ಕಾವನೇ ಅಲ್ವಾ. ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ಗಿಲ್ಲಿನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಿಗ್ ಬಾಸ್ಗಿಂತ ಈ ವರ್ಷ ಕ್ರೇಜ್ ಜಾಸ್ತಿ ಇತ್ತು ಅಂತ ಒಂದು ವಿಚಾರ ಇದೆ ಸರ್. ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ, ಹಂಗಾಗಿ. ಅವ್ನ ನಟನೆ ಕೂಡ ಹೌದು, ಅವನ ಆ್ಯಕ್ಚುಲಿ ಯಾವುದೋ ಒಂದು ಯೂಟ್ಯೂಬ್ ಶೋಗಳು ಮಾಡ್ಕೊಂಡು ಚಾನಲ್ ಮಾಡ್ಕೊಂಡು ಅದರಿಂದ ಮೇಲೆ ಬಂದಿರೋದು. ಮತ್ತು DKD ಪ್ರೋಗ್ರಾಮು, ಭರ್ಜರಿ ಬ್ಯಾಚುಲರ್ಸ್ ಎಲ್ಲ ರನ್ನರ್ ಅಪ್ ಆಗಿ. ಸೊ ಆಲ್ಮೋಸ್ಟ್ ಅಲ್ಲೂ ಫ್ಯಾನ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ರೈತರ ಮಕ್ಕಳು ಬೆಳಿಬೇಕು. ಖಂಡಿತ ರೈತರ ಮಕ್ಕಳಿಗೆ ಜೈ.